ಸೊ ರೈತ ಸರ್ಕಾರವನ್ನ ನಂಬಿ ತಮ್ಮ ಬದುಕನ್ನ ನಡೆಸ್ತಿರ್ತಾನೆ. ಸೊ ತನ್ನ ಹೊಲಗಳಲ್ಲಿ ಸಾಲ ಶೂಲ ಮಾಡಿ ರಸಗೊಬ್ಬರಗಳನ್ನ ತಂದು ತನ್ನ ಹೊಲಗಳಿಗೆ ಹಾಕ್ತಾನೆ. ಸೊ ಒಳ್ಳೆಯ ಫಸಲು ಬರುತ್ತೆ, ಇನ್ನೇನು ತನ್ನ ಸಾಲವನ್ನ ಎಲ್ಲ ತೀರಿಸಬಹುದು ಅಂತ ಹೇಳಿ ಆತ ನೂರಾರು ಕನಸುಗಳನ್ನ ಕಂಡಿರ್ತಾನೆ. ಆದ್ರೆ ಆತನ ಬದುಕು ನಿಜಕ್ಕೂ ಬಾಗಲಕೋಟೆಯಲ್ಲೇ ಬರಿದಾಗಿರುವಂಥದ್ದು. ಇವತ್ತು ಕೆರೂರಲ್ಲಿ ನಕಲಿ ಗೊಬ್ಬರದ ಹಾವಳಿ ಹೆಚ್ಚಾಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಆರಕ್ಷಕ ಬಂಧುಗಳಿದ್ದಾರೆ. ಸೊ ಎಲ್ಲ ರೈತ ಬಾಂಧವರಿದ್ದಾರೆ, ಅವ್ರನ್ನೆಲ್ಲ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋದು. ಈಗ ನಿಜಕ್ಕೂ ಗೊಬ್ಬರ ಸೊ ರೈತನ ಕಣ್ಣಲ್ಲಿ ನೀರು ತರಿಸುವಂತಹ ಒಂದು ಕಾರ್ಯ ಈಗ ಆಗಿದೆ. ಸೊ ಯಾವ ರೀತಿ ಇದು ನಕಲಿ ಗೊಬ್ಬರ ಅಂತ ಯಾವ ರೀತಿ ಆಗಿ ಗೊತ್ತಾಗುತ್ತೆ ಅಂತ ಸರ್? ಇದು ಒರಿಜಿನಲ್ ಗೊಬ್ಬರ ಅದ್ರದ್ದು ಗೊತ್ತಾಗ್ತದೆ. ಒರಿಜಿನಲ್ ಗೊಬ್ಬರ ಇಲ್ಲೇ ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ಇದು ಒರಿಜಿನಲ್ ಯಾರಿಗಾದ್ರೂ ಗೊತ್ತಾಗ್ತದೆ. ಇದು ನೀರ ಹಾಕಿದ್ರೆ ಕರಗಿದ್ರೆ ಇದೇನು ಉಳಿಯಂಗಿಲ್ಲ. ಇದು ನೀರ ಹಾಕಿದ್ರೆ ಪೂರ್ತಿ ಮಣ್ಣು ಆಗ್ತದ. ಇದನ್ನ ನಮ್ಗೆ ಮಾಹಿತಿ ಬಂತ. ಒಂದು ನಂದಿಕೇಶ್ವರದೊಳಗೆ ನಮ್ಮ ಫ್ರೆಂಡ್ ತರಿಸಿದ್ವಿ. ತರಿಸಿ ಅವ ಮೋಸಕ್ಕೆ ಒಳಗಾಗಿದ್ದ. ಅವ 3 ಲಕ್ಷ ರೂಪಾಯಿ ಅವನ ಅಕೌಂಟ್ಗೆ ಹಾಕಿ ಅವ ಬಡ ರೈತರಿಗೆ ರಾತ್ರಿ ಬಂದೈತಿ, ರಾತ್ರಿ ಮುಂಜಾನೆ ಕೊಟ್ಬಿಟ್ಟಾನ. ಅವ್ರು ಬಿತ್ತಾಕ ಹೋಗ್ಯಾರ, ಅವ್ರಿಗೆ ಗೊತ್ತಾಗೈತೆ ಒಂದಿಷ್ಟು ಮಂದಿಗೆ. ಅವ್ರು ರೈತರು ಬಂದು ಅವ್ನ ಮ್ಯಾಗ ಅಲಿಗೇಷನ್ ಮಾಡಿದಾಗ ಅವರು ಇಲ್ಲ ನನಗೆ ಇಂತಲ್ಲಿ ತಂದು ಕೊಟ್ಟಿದ್ರು, ನಾನು ಕೊಟ್ಟು ನನ್ನ ತಪ್ಪಾಗ್ಯದ, ನಾನು ಮೋಸ ಮಾಡ್ಬೇಕಂತ ನಾನು ರೈತರ ಮಗ ಅಂತ ಹೇಳಿದಾಗ ಅವ್ರಿಗಿಲ್ಲ ನೀವು ನಿಮ್ಮ ರೊಕ್ಕ ನೀವು ತೋರಿ ಅಂತೇಳಿ ಅದನ್ನ ಅಷ್ಟು ತೊಗೊಂಬಂದು ADS ಸಾಹೇಬ್ರು ಬಂದು ಬಾಗಲಕೋಟೆಯವ್ರು ಬಂದು ಇದನ್ನ ಸೀಸ್ ಮಾಡಿದ್ರು. ಅಂಗಡಿ ಸೀಸ್ ಮಾಡಿದಾಗ ಅವ ಹುಡುಗ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ, ಇಲ್ಲ ಇದು ಹಿಂಗೆ ಆಗ್ತದ ಇದೆ ಎಲ್ಲ ಕಡೆ ಬಾಗಲಕೋಟೆ ಒಳಗೆ ಜಿಲ್ಲಾದೊಳಗೆ ಬರಾಕತ್ತೈತಿ, ಇದನ್ನ ಹೆಂಗಾರ ಮಾಡಿ ಹಿಡಿಬೇಕಂದಾಗ ಅವನ ಕಡೆ ನಾನು ನಂಬರ್ ತೊಗೊಂಡು ಅವ್ನಿಗೆ ಫೋನ್ ಮಾಡಿ, ಪ್ರವೀಣ್ ಹಿರೇಮಠಕ್ಕೆ ಫೋನ್ ಮಾಡಿ ನಮ್ಗೆ ಹಿಂಗೆ ಒಂದು ಲೋಡ್ ಬೇಕಾಗೈತಿ 12 ಟನ್ ನಮ್ಗೆ ಕೆರೂರಿಗೆ ಕಳಿಸ್ಕೊಡ್ತೀನಿ ಅಂದಾಗ ಆಯ್ತು ನಾನು ಕಳಿಸ್ಕೊಡ್ತೀನಿ, ನೀವು ಅಮೌಂಟ್ ಅಕೌಂಟಿಗೆ ಹಾಕಂದ್ರೆ ಶನಿವಾರ ಮತ್ತು 5 ತಾರೀಕು ಇರೋದ್ರಿಂದ ಬಂದೈತಿ ಬ್ಯಾಂಕ್, ನೀವು ಬಂದು ಅಮೌಂಟ್ ಕೊಡ್ತೀನಿ ಕೊಡ್ರಿ ಅಂತ ಬಂದು ಮಾಲ್ ಇಳಿಸೋರಿ ಅಂದಾಗ ಬರ್ತೀವಿ ಅಂದರು. ಎಲ್ಲಿ ಬರ್ಬೇಕಂದ್ರೆ ಕೆರೂರಿಗೆ ಬರ್ರಿ ಅಂದಾಗ ಅವರು ಒಂದು ಲೋಡ್ ತೊಗೊಂಬಂದ್ವಿ. ಒಂದು ಲೋಡ್ ತರಂಗಿಲ್ಲ, ನಾವು ಈಗ ಶಾಂಪಲ್ ತೊಗೊಂಬರ್ತೀವಿ 10 ಚೀಲ ತೊಗೊಂಬರಿ ಕಾರ್ಗಡಿ ಹಾಕೊಂತೇಳಿ ಪಂಚ್ ಕಾರ್ಗಡಿ 48 ಪರ್ಸಿಂಗ್ ಜಮಖಂಡಿ ಹುನ್ನೂರವರು ಅವರು 10 ಪ್ಯಾಕೆಟ್ ಹಾಕೊಂಬಂದು ನಮ್ಮ ತೋಟಕ್ಕೆ ತೊಗೊಂಬಂದ್ರು. ಇಲ್ಲ ನಮ್ಗೆ 1 ಟನ್ ಬೇಕಾಗೈತಿ, ನಮ್ಗೆ ಕಳಿಸ್ಕೊಡ್ರಿ. ಆಯ್ತು ಕಳಿಸ್ಕೊಡ್ತೀವಿ ಅಂದಾಗ 10 ಚೀಲವನ್ನ ಹಿಡ್ಕೊಂಡು ಅವ್ರ ADS ಸಾಹೇಬ್ರಿಗೆ ಫೋನ್ ಹಚ್ಚಿದ್ವಿ. ಇಲ್ಲ ಸರ ಹಿಂಗೆ 10 ಚೀಲ ಬೇಕು ಗೊಬ್ಬರ ತಂದ್ರೆ ಇದು ನೀವು ಪರಿಶೀಲನೆ ಮಾಡಿ ಇದ್ರ ಮ್ಯಾಗ FIR ಮಾಡಕ್ಕೆ ಬರ್ರಿ ಅಂತ ಕರೆಸಿದಾಗ ಅವ್ರು ಬಂದು ಇದನ್ನ ಟೆಸ್ಟಿಗೆ ಕಳಿಸಿದ್ರು. PSI ಸರ್ ಬಂದರು, ಪಂಚನಾಮ ಮಾಡಿದ್ರು, ಇದನ್ನ FIR ಮಾಡಿದ್ರು. FIR ಮಾಡಿ ಈಗ ಅವ್ರಿಬ್ರು ಅರೆಸ್ಟ್ ಅದರ. ಪ್ರವೀಣ್ ಮೇನ್ ತರ್ಸವ ಪ್ರವೀಣ, ಅದ್ರ ಹಿಂದಿರವ ಯಾರಂದ್ರೆ ಅವ ತಂದಿರಸವ ಬುಕ್ಕಯ್ಯ ಹಿರೇಮಠ ಅನ್ನವ. ಇವ್ರ ಹಿಂದಿರೋರು ಜಗದೀಶ್ ಅನ್ನವ ಕಲಬುರಗಿಯಲ್ಲಿ ಅದಾನಂತ. ಇದು ಕಲಬುರಗಿಯಿಂದ ಬೇರೆ ರಾಜ್ಯದಿಂದ ಕಲಬುರಗಿ ಬರ್ತೈತಿ. ಕಲಬುರಗಿಯಿಂದ ಬೇರೆ ಜಿಲ್ಲಾದೊಳಗೆ ಒಬ್ಬೊಬ್ರು ಇದನ್ನ ಸಪ್ಲೈ ಮಾಡ್ತಾರ. ಅಂದ್ರೆ ರೈತರಿಗೆ ಗೊತ್ತಾಗಬಾರ್ದು, ರಾತ್ರಿ ಹೋಗೋದು ಬಿಲ್ ವಿದೌಟ್ ಬಿಲ್ ಕೇಳಿದ್ರೆ ಸಂಜೆ ಮುಂದೆ ರಾತ್ರಿ ಬರೋದು, ಮುಂಜಾನೆ ನಿಮ್ಗೆ ವಾಟ್ಸಪ್ಪಿಗೆ ಬಿಲ್ ಬರ್ತೈತ್ರಿ ಅಂತ ಹೇಳಿ ರೊಕ್ಕ ಇಸ್ಕೊಂಡ್ ರೈತರಿಗೆ ಮೋಸ ಮಾಡಿ ಹೋಗುದು. ಇದ್ರೊಳಗ ಪಾಪ ಅಂಗಡಿಕಾರಿಗೂ ತಿಳಿಲಾರಿಗೂ ಮೋಸ ಆಗ್ಯದ. ರೈತರಿಗೆ ಅಂಕಾರ ಏನು ಬೆಳೆ, ನಾನು 40 ಎಕರೆ ಜಮೀನ, ನಾನು 50 ಚೀಲ ತಗೊಂಡಿನಿ. ಎಲ್ಲಾ ಎಕರೆ ಮಳೆ ಆದಾಗ ಹೋಗಿದ್ರೆ ಒಂದು ಹುಟ್ಟಿಲ್ಲ, ವೇಸ್ಟ್ ಆಗಿದೆ. ಇದ್ರೊಳಗೆ ಇದ್ರದ್ದು ತ್ರಾಸ, ಇದ್ರ ಕಣ್ಣೀರ್ ಬೆಳಿದ ಯಾವಾಗ ಒಮ್ಮೆ ಇದ್ರ ತ್ರಾಸ. ಇದ್ರೊಳಗೆ ನಮ್ಮ ಹುಡುಗಂದ ಅನ್ಯಾಯ ಭಾಳ ಆಗ್ಯದ. ಇದಕ್ಕೆ ಸ್ಪೀಕ್ ಕಂಪ್ನಿಯಾರ ಒಟ್ಟೆ ರೆಸ್ಪಾನ್ಸ್ ಇಲ್ಲ. ಅವ್ರು ವಿಚಾರ ಮಾಡ್ಬೇಕು. ಇದಕ್ಕೆ ಮೇನ್ ಆಗಿದ್ದ ರೈತರಿಗೆ ಅನ್ಯಾಯ ಆಗೈತೆ, ಅವ್ರು ಬರ್ಬೇಕು. ಅವ್ರ ಕಂಪ್ನಿ ಹೆಸರು ಅವ್ರ ಸಲ ನಾವು ಬರ್ದಾಡಕತ್ತೀವಿ ಬಿಟ್ಟ ಅವ್ರ ಕಂಪ್ನಿ ಹೆಸರು ಇಟ್ಕೊಂಡ್ ಮಾಡತ್ರ. ಇದೇನಾಗೈತಿ ಏನಿಲ್ಲ ಅವರು ಬಂದು ತನಿಖೆ ಮಾಡ್ಬೇಕು. ಏನೇನಾಗೈತೆ ಅನ್ನೋ ನಿಮ್ ಮೂಲಕ ರೈತರಿಗೆ ಜಾಗೃತ ಆಗ್ಬೇಕ. ಪಟಕ್ನ ಹಂಗ ತಗೋಬಾರ್ದ. ಇದು ಗೊಬ್ಬರ ಯಾವ್ದು ಏನು ನೋಡ್ರಿ ಎಲ್ಲ ಹೆಂಗಾಕತಿ, ಇದು ಹಿಂಗಾಕತಿ. ಈಗ ನಾವು ಒಂದ್ ತಕ್ಷಣ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಸರ್ ಹೆಂಗ್ ಮಾಡ್ಬೇಕಂತ. ಹೆಂಗ್ ಗೊತ್ತಾಗತ್ರಿ ಅದನ್ನ ನೋಡಿ ಟೆಸ್ಟ್ ಮಾಡಿಸ್ಬೇಕು. ಬೂದಿ ನೋಡ್ಬೇಕು. ಅವ್ರು ಅಲ್ಲಿ ಹೆಂಗಿರ್ತದಂದ್ರೆ SD ಸ್ಪೀಕ್ ಕಂಪನಿ ಶಿವಂಗಲ ಅರ್ಜೆಂಟ್ ಬೇಕಂತಿರ್ತೀವಿ ನಾವು, ಪಾಳೆ ಹಚ್ಚಿರ್ತೀವಿ. ಪಾಪ ಅವ್ರು ಅಂಗಡಿಕಾರ ಕಟ್ಟು ಕಳಿಸಿ ಬಿಡ್ತಾರ. ಅದು ಹೋದಾಗ ಒಬ್ರು ಯಾವ್ದು ಮಣ್ಣು ಯಾವ್ದು ತಂದು ಒಗದ್ ಬಿಡುದು, ಬಿತ್ತಂಗಿಲ್ಲ. ಈಗ ಹೆಣ್ಮಾಳು ಬಂದ ಹೆಣ್ಮಾಳು ಮಣ್ಣು ತಗೊಂಡು ಹೋಗದ 2 ಸೇಮ್ ಏನ್ ಗೊತ್ತಾಗತ್ತೆ ಹೇಳ್ರಿ ಸರ್? ಇದ್ರಾಗ ನಮ್ಮಂತವ್ರಿಗೆ ಏನ್ ಗೊತ್ತಾಗತ್ರಿ? ಹೆಣ್ಮಕ್ಳು ನಾವು ಕೇಳಿಸ್ ರೊಕ್ಕ ಕೊಡೈತಿ ಹೋಗಿದೈತ್ರಿ ಅಷ್ಟೇ ರೀ. 1500 1350 ರೂಪಾಯಿ ತಗೊಂಡಾರ. ಇದನ್ನ ನಾವು ಹೋಲ್ಸೇಲ್ ಕೇಳಿದಾಗ 1150 ರೂಪಾಯಿದಂಗ ಹಾಕ್ತಿವಿ, ತಲೆ ಕೆಡ್ಸ್ಕೊಬೇಡ್ರಿ ಅಂತ ಹೇಳಿ ರಾಜಾರೋಷವಾಗಿ ಫೋನ್ ಪೇ ರೊಕ್ಕ ಮಾಡ್ಕೋತಾರ, ಫೋನ್ ಪೇ ಹಾಕಿಸ್ಕೋತಾರ. ಆಮೇಲೆ ಇಳಿಸೋತ್ನಾಗ 4ನೇ ಭಾಗ ಅಂದ್ರೆ 3 ಲಕ್ಷ ರೂಪಾಯಿದಾಗ 2.5 ಲಕ್ಷ ರೂಪಾಯಿ 2,30,000 ರೂಪಾಯಿ ಫೋನ್ ಪೇ, ಹಿಂದೆ 70,000 ರೂಪಾಯಿ ಎರಡು ಕ್ಯಾಶ್ ಇಸ್ಕೊಂಡ್ ಹೋಗ್ತಾರ. ಅಂದ್ರೆ ಅವ್ರಿಗೆ ಭಯನೇ ಇಲ್ಲ, ಭಯ ಇಲ್ಲ. DC ಸಾಹೇಬ್ರದ್ದು ಮನವಿ ನಮ್ದು ಏನಂದ್ರ ಇದು ಎಲ್ಲಿಂದ ಬರ್ತದೆ, ಇದರಿಂದ ಯಾರದಾರ ಈ ಫ್ಯಾಕ್ಟ್ರಿಯಲ್ಲದ ಸೀಸ್ ಆಗ್ಬೇಕು ಫ್ಯಾಕ್ಟ್ರಿ. ಇದ್ರ ಕೂಲಂಕುಷವಾಗಿ ಇದಕ್ಕೆ ಪ್ರತ್ಯೇಕ ಒಂದು ತನಿಖಾ ದಳ ರೆಡಿ ಮಾಡ್ಬೇಕು. ರೈತರಿಗೆ ಎಲ್ಲಿಂದ ಅನ್ಯಾಯ ಆಗ್ತದೆ ಅನ್ನೋ ತನಿಖಾ ದಳ ರೆಡಿ ಮಾಡಿ ಹುಡುಕಿ ಅವ್ರ ಜಾಲನ ಬಂದ್ ಮಾಡ್ಬೇಕು.
ರೈತರಿಗೂ ಮೋಸ ಆಗಬಾರ್ದು, ಅಂಗಡಿಕಾರಿಗೂ ಮೋಸ ಆಗಬಾರ್ದು. ಇದು ಹುಡುಕಿದಾಗ ಮಾತ್ರ, ಇದಕ್ಕೆ ಸೀಸ್ ಆಗದಾಗ ಮಾತ್ರ ಇದು ರೈತರಿಗೆ ಒಳ್ಳೇದಾಗ್ತದೆ. SP ಕಂಪ್ನಿಯವರು ಕರೆಸಿ ಇದಕ್ಕೆ ಮಾಹಿತಿ ಕೊಡ್ಬೇಕು, ಇದು ಎಲ್ಲೆಲ್ಲಿ ಏನಾಗ್ತದೆ. ಇನ್ನ ನಮಗೇನ್ ಡೌಟು, ಆ ಡೂಪ್ಲಿಕೇಟು ಮತ್ತು ಒರಿಜಿನಲ್ ಎರಡೂ ಏನಾದ್ರು ಮಿಂಗಲ್ ಆಗಿ ಮಾಡಾಕತ್ತಾರ, ಏನಾರು ಮಾಡಾಕತ್ತಾರ ಅನ್ನೋದು ಇದನ್ನ ತನಿಖೆ ಆಗ್ಬೇಕು. ತನಿಖೆ ಆಗಿ ಅದ್ರ ರೈತರಿಗೆ ಒಳ್ಳೇದಾಗುವಂಗ ಆಗ್ಬೇಕು. DC ಸಾಹೇಬ್ರು ಇದನ್ನ ಫಸ್ಟ್ ಕ್ಲಾಸ್ ಎನ್ಕ್ವೈರಿ ಮಾಡ್ಬೇಕು. ಈಗ SP ಸಾಹೇಬ್ರನ್ನ ಭೇಟಿಯಾಗುವಂತಹ ಕೆಲಸ, ಅವರಿಗೆ ಮನವಿ ಕೊಡುವಂತಹ ಕೆಲಸ ಅಥವಾ ಅವ್ರ ಗಮನಕ್ಕೆ ತರುವಂತಹ ಕೆಲಸ, ಅವ್ರು ಏನ್ ಹೇಳಿದ್ರು ಅನ್ನುವಂಥದ್ದು ನನಗ ಇದ್ರದ್ದು ಗೊತ್ತಾದ ಕೂಡೇನ್ ಸರ್, ಇದು ನನ್ನ ಕಡೆ ಶಾಂಪಲ್ ಬಂದ ಕೂಡೇನೆ ನಾ ಫಸ್ಟ್ ಹಚ್ಚಿದ್ದೆ DYSPಗೆ, ಕುಲಕರ್ಣಿ ಸರ್ಗೆ. ಸರ್ ನಮ್ಮಲ್ಲಿ ಹಿಂಗಾಗದ ಮತ್ತೆ ಫೇಕ್ ಗೊಬ್ಬರ ಸಿಕ್ಕದ ಇಲ್ಲ ಋಣ ಆಲ್ರೆಡಿ ನನ್ನ ಕೇಸೂರ್ದಾಗ ವ್ಯಾಪಾರ ಆಗ್ಯದ ಬದಾಮ್ಯಾಗ, ಅಲ್ಲೇ ಹೋಗಿ ಭೇಟಿಯಾಗಂದ್ರೆ ಇಲ್ಲ ಸರ್ ನಮ್ಗೆ ಇದು ಸಪ್ರೇಟ್ ಆಗ್ಬೇಕ. ಕೆರೂರಿಗೆ ಆರ್ಡರ್ ಕೊಟ್ಟಿನಿ ನಾನು, ಇದು ಬದಾಮಿ ಅಲ್ಲಿ ಸರ್ ಕೆರೂರು ಆಗ್ಬೇಕು, ಅದಕ್ಕೆ ಕೆರೂರಿಗೆ ಒಂದು ವ್ಯಾಪಾರ ಆಗ್ಬೇಕು ಸರ್ ಅಂದಾಗ ಆಯ್ತು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ JDRಗೆ ಹಚ್ಚ್ರಿ, ಅವ್ರು ಬರ್ತಾರಂದ್ರು. ಅವ್ರು ಬಂದ ತಕ್ಷಣ ಇದನ್ನೆಲ್ಲ ಎನ್ಕ್ವೈರಿ ಮಾಡಿ ಇದನ್ನ ಟೆಸ್ಟಿಗೆ ಕಳಿಸಿ ಅವ್ರು FIR ಮಾಡಿ ಆ ಮಾತ್ರ SPಗೆ ಹಚ್ಚಿದೆ. SP ಸರ್ನು ರೆಸ್ಪಾನ್ಸ್ ಮಾಡಿದ್ರೆ ಇಲ್ಲ ರೋಣ ಅದಾಯ್ತು ನಾ ಟೆಸ್ಟ್ ಮಾಡಿಸ್ತೀನಿ, ಅದೇನೈತಿ ನಾ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಇಬ್ರು ಅಲ್ಲೇ ಅದಾರ, ಆ ತನಿಖೆ ಏನಾಗೈತೆ ನಮ್ಗೆ ಗೊತ್ತಿಲ್ಲ, ಅರೆಸ್ಟ್ ಅದಾರ. ಪ್ರವೀಣ್ ಹಿರೇಮಠ ಮತ್ತು ಬುಕ್ಕಯ್ಯ ಅನ್ನೋರು ಇಬ್ರು ಅರೆಸ್ಟ್ ಆಗ್ಯಾರ. ಅವ್ರದ್ದು ಇನ್ನೂ ತನಿಖೆ ಏನಾಗೈತೆ ಅಂತ ನಮ್ಗೆ ಮಾಹಿತಿ ಗೊತ್ತಿಲ್ಲ. ಆದ್ರೆ ಅವ್ರನ್ನ ಬಿಡ್ಸಾಕ ಅನೇಕರ ದೊಡ್ಡ ಇನೋವಾ ಕಾರ್ ಗಾಡಿ, ದೊಡ್ಡ ಬಲೆಯೊಣ ಕಾರ್ ಗಾಡಿ ಬರ್ತಾವ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಕಾರ್ ಗಾಡಿ ಬರ್ತಾವ. ರೈತರಲ್ಲಿ ಇದು ಕಾಜಿನ ನಮನೆ ಐತಿ, ಅದಕ್ಕೆ ಇದು ರೌಂಡ್ ಆಗೈತಿ ಗೊತ್ತಲ್ಲ. ಈಗ ಇದಕ್ಕಾಗಿ ರೈತರು ಇದುವರೆಗೆ ಇವ್ರನ್ನ ಹಿಡ್ಕೊಂಬಂದ ಸ್ಟೇಷನ್ದಾಗ ಕೊಟ್ಟರು. ಮತ್ತೆ ಈ ರಾಜಕೀಯ ಪುಡಾರಿಗಳು ಅವ್ರ ಬೆಂಬಲಾಗಿ ನಮಗಿಂತ ನಾವೊಂದು 56 ಮಂದಿ ರೈತ ಸಂಘದವ್ರಿದ್ರೆ ಈಗ 50 ಕಾರ್ ಗಾಡಿ ಅದಾವ, ಅವ್ರನ್ನ ಬಿಡ್ಸ್ಕೊಂಡು ಹೋಗಕ್ಕೆ. ನಾವು ಇಂಥ ಪರಿಸ್ಥಿತಿ ನಮ್ಮ ರೈತರದಾಗೈತಿ. ಎಲ್ಲಾರು ರೈತರು ಜಾಗೃತಾಗಿ ಗೊಬ್ಬರ ತಗೊಳ್ಳೋ ಮುಂದೆ ನಾವು ಇದನ್ನ ಪರಿಶೀಲನೆ ಮಾಡಿ, ಅದ್ರಾಗಿ JD ಅವರು ಇವ್ರು ಕರ್ಕೊಂಬಂದ್ ಹೇಳಿದ್ರು. ಇನ್ನೂವರೆಗೆ ಅವ್ರನ್ನ ಯಾರ್ಯಾರು ಏನ್ ಮಾಡ್ಯಾರ ಅವ್ರನ್ನ ಹಿಡ್ಕೊಂಬಂದಿಲ್ಲ. ಅವ್ರಿಬ್ರು ಏನ್ ಸಿಕ್ಕಾರ ಅಷ್ಟ ಕರೆ. ನಾಳೆ ಒರಿಜಿನಲ್ ಗೊಬ್ಬರನ ಇದು ಅಂತಂದ್ರೆ ನಂಬುದೇನು ಅದಕ್ಕೆ ನಮಗ ರೈತರು ನಂಬಲಾಕ್ ಬರಂಗಿಲ್ಲ. ಈಗ ಒರಿಜಿನಲ್ ಅಂದ್ರೆ ನೋಡ್ರಿ ಇಲ್ಲಿ ಕಾಣಿಸಾಗ್ತೈತಿ, ನಮ್ಮ ಮನ್ಯಾಗ ಕೆಲವ್ರು ತಗೊಂಡದ್ದು ಇತ್ತಿಕ್ಕಿದ್ರೆ ಇದು ಸದ್ಯ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ, ಇವಾಗ ಒರಿಜಿನಲ್ ಅಂದ್ರೆ ಇದು ಸಿಕ್ಕಿದ್ರೆ ಇದು ಆಗಂಗಿಲ್ಲ, ಇದು ಡೂಪ್ಲಿಕೇಟ್ ಚಿಕ್ಕನ ಬೂದಿ ಆಗ್ತೈತಿ. ಇವಾಗ ಈಗ ನಾವು ಒರಿಜಿನಲ್ ನೋಡ್ಲಾಕ ಇದು ನೀರಾಗ್ ಬಿಡ್ರಿ, ಇದು ನೀರಾಗ್ ಬಿಟ್ರೆ ಇದು ಕರಿಗೆ ಹೋಗ್ತೈತಿ, ಏನು ಉಳಿಯಂಗಿಲ್ಲ. ಅದನ್ನ ನೀರಾಗ್ ಬಿಡ್ರಿ, ಅದು ಒಟ್ಟು ಕಲ್ಲು ಹಂಗ ಕುಂಡಿರ್ತೈತಿ. ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತಂದ್ರೆ, ಒಬ್ಬ ಅಕ್ರಮ ಮಾಡ್ತಾ ಇದ್ದಾನೆ ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ ಅಂದ್ರೆ ಆತನಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಬೇರೆ 10 ಕೈಗಳು ಬರ್ತವೆ. ಸೊ ಹಾಗಾದ್ರೆ ಒಬ್ಬ ರೈತ ಹೇಳಿದ್ರು, ನನಗೆ ಒಂದು 5-6 ಕಾರ್ಗಳಿದ್ರೆ ಅವ್ರನ್ನ ಕಾಪಾಡ್ಕೊಳ್ಳಿಕ್ಕೆ 10 ಕಾರ್ಗಳು ಬರ್ತವೆ ಅಂತ ಹೇಳಿ. ಈ ರೀತಿ ವ್ಯವಸ್ಥೆ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಮುಂತಾದಗಳಲ್ಲಿ ಇದೆ ಅನ್ನುವಂಥದ್ದು. ಹೀಗೆ ನಿಜಕ್ಕೂ ರೈತ ಬೆನ್ನೆಲುಬು ಅಂತ ಹೇಳಿ ಇವತ್ತು ರಾಜಕಾರಣಿಗಳು ಅವರ ಮೇಲೆ ಓಟನ್ನು ಅಥವಾ ಓಟ್ ರಾಜಕಾರಣವನ್ನು ಅಥವಾ ಅವರ ಮೇಲೆ ರಾಜಕಾರಣವನ್ನು ಮಾಡ್ತಾರೆ. ಆದರೆ ಅದೇ ರೈತನ ಬೆಂಬಲಿಗೆ ಇವತ್ತು ಯಾವ ರಾಜಕಾರಣಿ ಬಂದು ನಿಂತ್ಕೊಳ್ತಾನೆ ಹೇಳಬೇಕಾಗಿದೆ. ಕೆಲವರು ಪಟ್ಟಣದ ಈ ರೈತರ ಪರವಾಗಿ ಯಾವ ನಾಯಕ ಬರ್ತಾ ಇದ್ದಾನೆ ಹೇಳೋದು ಗೊತ್ತಿಲ್ಲ. ಹೀಗೆ ಈ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ರೋಚಕ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಂದೇ ಮಾತನಾಡಿ.